ಆತ್ಮೀಯರೇ, ಮೊಬೈಲ್ ಈಗ ಪ್ರಪಂಚದಲ್ಲಿ ಒಂದು ಒಳ್ಳೆಯ ಸಾಧನೆಯಾಗಿದೆ ಮತ್ತು ಅತಿ ಕ್ರೂರವಾದ ಮಹಾ ಆಯುಧ ಆಗಿಬಿಟ್ಟಿದೆ. ತಿರುಗಾಡುತ್ತಾ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ನ್ಯೂಸ್ಗಳನ್ನು ಸೆಳೆಯುವುದು ಮೊಬೈಲ್. ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಮಕ್ಕಳ ಕೈಯಲ್ಲಿ ಈಗ ಇರತಕ್ಕಂಥ ಮೊಬೈಲ್ ಮಾತ್ರ ಮಹಾ ಡೇಂಜರ್ ಆಗಿಬಿಟ್ಟಿದೆ. ಯಾಕೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರತಿಯೊಬ್ಬ ಮಕ್ಕಳು ಈಗ ಮೊಬೈಲ್ ಇಲ್ಲದೆ ಊಟ ಮಾಡುವುದಿಲ್ಲ, ಮೊಬೈಲ್ ಇಲ್ಲದೆ ಆಟ ಆಡುವುದಿಲ್ಲ, ಮೊಬೈಲ್ ಇಲ್ಲದೆ ಎಲ್ಲಿಗೂ ಹೋಗೋದು. ಯಾಕೆ? ಮೊಬೈಲ್ಗೆ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಎಷ್ಟೋ ಮಂದಿ ಮಕ್ಕಳು ತಮ್ಮ ಕಣ್ಣುಗಳನ್ನು ಕಳ್ಕೊಂಡಿದ್ದಾರೆ, ಪ್ರಾಣಗಳನ್ನು ಕೂಡ ಕಳ್ಕೊಂಡಿದ್ದಾರೆ. ಚಿಕ್ಕ ವಯಸ್ಸಿನಿಂದ ಎತ್ತಿ ಮುದ್ದಾದಂಥ ಮಕ್ಕಳನ್ನು ಒಂದೇ ಬಾರಿ ಮೊಬೈಲ್ದಿಂದ ಕಳ್ಕೊಂಡಿದ್ದಾರೆ ಅಂತಲೇ ಎಷ್ಟು ನೋವು ಇರುತ್ತೆ. ಆದ ಕಾರಣ ಇದು ಒಳ್ಳೆಯ ವಿಷಯವಲ್ಲ. ಪ್ರತಿಯೊಬ್ಬರೂ ತಿಳ್ಕೋಬೇಕು. ತಂದೆ ತಾಯಂದಿರು ಮಕ್ಕಳಿಗೆ ನಮ್ಮ ಮಕ್ಕಳು ಚೆನ್ನಾಗಿ ಹಲೋ ಅಂತಂದು ಮಾತಾಡ್ತಾ ಇದ್ದಾರೆ ಅಂತಂದು ಫೋನಲ್ಲಿ ಚಿಕ್ಕ ಮಕ್ಕಳು 1 ವರ್ಷ ಕೂಡ ಆಗಿರೋದಿಲ್ಲ ಆ ಮಕ್ಕಳಿಗೆ ಕೂಡ ಕೈಯಲ್ಲಿ ಫೋನ್ ಕೊಡ್ತಿದ್ದಾರೆ ಈಗಿನ ಕಾಲದಾಗ. ಅಂದರೆ ಪೇರೆಂಟ್ಸ್ ಆ ರೀತಿಯಾಗಿ ಮಾಡುವುದರಿಂದ ಮಕ್ಕಳು ಆವಾಗಲಿಂದ ಸ್ಟಾರ್ಟ್ ಆಗಿಬಿಡ್ತಾರೆ, ಮೊಬೈಲ್ಗೋಸ್ಕರ ಅಡಿಕ್ಟ್ ಆಗಿಬಿಡ್ತಾರೆ. ಇಷ್ಟಕ್ಕನ ಮುಂಚೆ ಚಂದ್ರನ ತೋರಿಸಿ ಊಟ ಮಾಡಿಸ್ತಿದ್ರು. ಚಂದಮಾಮ ನೋಡಿ ಎಷ್ಟು ಚೆನ್ನಾಗಿದ್ದಾನೆ, ಬೆಳ್ದಿಂಗಳು ಎಷ್ಟು ಚೆನ್ನಾಗಿ ಕೊಡ್ತಿದ್ದಾನೆ ಅಂತಂದು ಆ ದೂರ ಇರತಕ್ಕಂಥ ಚಂದಮಾಮನ ತೋರಿಸಿ ಕೊಡ್ತಾಯಿದ್ರು. ಈಗ ಚಂದಮಾಮನ ಬಿಟ್ಟು ಮೊಬೈಲ್ ಮಾಮ ಬಂದಿದ್ದಾನೆ. ಎಲ್ಲರನ್ನ ಒಂದು ಕಡೆಗೆ ಮಾರಣ ಅಂತ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ. ಅಂದರೆ ಮೊಬೈಲ್ ಮಾಡುವುದು ಅದು ತಪ್ಪಲ್ಲ, ಅದು ಒಳ್ಳೆಯದಕ್ಕೆ ಉಪಯೋಗಿಸಬೇಕು ಹೊರತು ಕೆಟ್ಟದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಕಾಲೇಜಿಗೆ ಹೋಗೋ ಮಕ್ಕಳೆಲ್ಲರೂ ಕೂಡ ಅವ್ರ ಕೈಯಲ್ಲಿ ಯಾವಾಗಲೂ ಮೊಬೈಲ್ ಮಾತಾಡ್ತಾನೆ ಇರ್ತದೆ. ಯಾರ ಹತ್ರ ಮಾತಾಡ್ತಾರೆ, ಯಾಕೆ ಮಾತಾಡ್ತಾರೆ, ಯಾವ ರೀತಿಗೆ ಮಾತಾಡ್ತಾರೆ, ಗಂಟೆ ಮಾತಾಡ್ತಾ ಇರ್ತಾರೆ, ಏನು ನೋಡ್ತಾ ಇರ್ತಾರೆ, ಏನು ಮಾತಾಡ್ತಾ ಇರ್ತಾರೆ, ಯಾರ ಹತ್ರ ಮಾತಾಡ್ತಾ ಇರ್ತಾರೆ. ಏನಾದರೂ ಪೇರೆಂಟ್ಸ್ ಗಮನ ಇಟ್ಟು ನೀವು ನೋಡ್ತಾ ಇದ್ದೀರಾ? ನಿಮ್ಮ ಬಿಸ್ನೆಸ್ ಬ್ಯುಸಿಯಲ್ಲಿ ನೀವು ನಿಮ್ಮ ಉದ್ಯೋಗದಲ್ಲಿ ನೀವು ತೊಡಗಿರ್ತೀರಾ, ಮತ್ತು ಮಕ್ಕಳಿಗೆ ಏನು ಮಾಡ್ತಿದ್ದಾರೆ ಅಂತಂದು ಯೋಚನೆ ಮಾಡ್ತಿದ್ದೀರಾ? ಇಲ್ಲ ತಾನೇ? ಆದ ಕಾರಣ ಮಕ್ಕಳೆಲ್ಲರೂ ಕೂಡ 40,000 20,000 ಮೊಬೈಲ್ಗಳನ್ನು ತಗೊಂಡು ಅಡ್ಡಾಡ್ತಾ ಇದ್ದಾರೆ. ಅದರಿಂದ ಪರಿಣಾಮಗಳು ಬೀರ್ತಾ ಇದ್ದಾವೆ ಮಕ್ಕಳ ಮೇಲೆ. ಇದು ಯೋಚನೆ ಮಾಡಿರಿ. ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಿ ಮೊಬೈಲ್ಗಳನ್ನು ನಿಮ್ಮ ಚಿಕ್ಕ ಮಕ್ಕಳ ಕೈಯಲ್ಲಿ ಕೊಡಬೇಡ್ರಿ. ದೊಡ್ಡ ಮಕ್ಕಳಿಗಾದರೆ ನೀವು ಅವರಿಗೆ ಹೇಳೋ ಮಾತುಗಳನ್ನು ಹೇಳಿ ಚೆನ್ನಾಗಿ ಬುದ್ಧಿ ಕಲಿಸಿರಿ. ಅವರು ಮಾತಾಡಲಿಲ್ಲ ಅಂದರೆ, ಅವ್ರ ಮಾತು ಕೇಳಿಲ್ಲ ಅಂದರೆ ಅದು ನಿಮ್ಮ ಹೊಣೆ. ನೀವು ಮಾಡಿದ ತಪ್ಪಿಗೆ ನೀವೇ ಹೊಣೆ ಹೊರತು ಬೇರೊಬ್ಬರಲ್ಲ ಅಂತ ತಿಳ್ಕೋಬೇಕು ಅಂತ ನಾನು ಕೈ ಮುಗಿದು ನಿಮ್ಮೆಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ. ಯಾರಿಗೂ ನೀವು ಮೊಬೈಲನ್ನು ಕೊಡಬೇಡಿ. ಸ್ಕೂಲಿಗೆ ಹೋಗಿ ಬಂದಿದ್ದೀರಾ, ಎಷ್ಟು ತನಕ ಮೊಬೈಲ್ ಕೊಡಬೇಕು ಅಷ್ಟು ತನಕ ಮಾತ್ರ ನೀವು ಕೊಡ್ರಿ. ಆಮೇಲೆ ನಾನು ಆಟ ಆಡ್ತೀನಿ, ಗೇಮ್ ಆಡ್ತೀನಿ, ಅದು ಆಡ್ತೀನಿ, ಇದು ಆಡ್ತೀನಿ ಅಂದರೆ ನೀವು ಕೊಡೋಕೆ ಹೋಗಬೇಡ್ರಿ. ಅದು ನಿಮ್ಮ ಮಕ್ಕಳ ಜೀವಿತದ ಮೇಲೆ
ಪರಿಣಾಮ ಬೀರುತ್ತದೆ. ಮಕ್ಕಳು ಚೆನ್ನಾಗಿರ್ಬೇಕಂತಂತಲೇ ನಾವು ಬಯಸೋದು. ಆದ ಕಾರಣ ಅವರಿಗೆ ಹೇಳೋ ರೀತಿಯಲ್ಲಿ ಹೇಳಿ, ಕೇಳಲಿಲ್ಲ ಅಂದರೆ ಅವರನ್ನು ದಂಡಂ ದಶಗುಣಂ ಭವೇತ್ ಅಂತಾರೆ. ಅದೇ ರೀತಿಯಾಗಿ ಅವ್ರನ್ನ ಮಾಡಬೇಕು ಹೊರತು, ನಾವು ನಮ್ಮ ಮಕ್ಕಳನ್ನು ಹೂವಿನ ಥರ ಬೆಳೆಸಿದ್ದೀವಿ, ಒಂದು ಮಾತು ಮಾತಾಡಲ್ಲ ಅಂದರೆ ಅವರು ಕೈಗೆ ಬಂದ ಮೇಲೆ ಕೈ ಬಿಟ್ಟು ಹೋದರೆ ಯಾರೇನು ಮಾಡೋಕ್ಕಾಗಲ್ಲ. ಯೋಚನೆ ಮಾಡಿರಿ, ಚೆನ್ನಾಗಿ ಯೋಚನೆ ಮಾಡಿರಿ ತಂದೆ ತಾಯಂದಿರ. ನನ್ನ ಮಾತುಗಳು ತಪ್ಪಿದರೆ ನೀವು ನನಗೆ SMS ಮೂಲಕವಾಗಿ ತಿಳಿಸಿರಿ. ನನ್ನ ಯೂಟ್ಯೂಬ್ ಚಾನಲ್ My369 ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಿಮ್ಮ ಪುಲಿಕೊಂಡ ರಂಗಪ್ಪ ರಂಗಸ್ವಾಮಿ.